ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಬರೋಣ. ಹಾಗೆ ನೀವು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಟಿವಿನ ಮುಂಚಿತವಾಗಿ ಧಾರಾವಾಹಿಯಲ್ಲಿ ಏನಾಗ್ಬೋದು ಅಂತ ನಮ್ಮ ಚಾನಲಲ್ಲಿ ನೀವು ತಿಳ್ಕೊಬೋದು. ಬನ್ನಿ ಹಾಗಾದರೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಭದ್ರ ಇದ್ದು ವಿದ್ಯೆ ಜೊತೆ ಮಾತಾಡ್ತಾ ಇರ್ತಾನೆ. ಪೆನ್ ಬೇಕು ಕೊಡು ಅಂತ ಹೇಳಿ ಕೇಳ್ತಾ ಇರ್ತಾನೆ. ಆಗ ವಿದ್ಯೆ ಇದ್ದು ಭದ್ರನಿಗೆ ಪೆನ್ ಕೊಡ್ತಾಳೆ. ಆಗ ಭದ್ರ ಇದ್ದು ಲಗ್ನ ಪತ್ರಿಕೆಯಲ್ಲಿ ವಿದ್ಯಾನ ಹೆಸರು ಬರೆದು ಪತ್ರಿಕೆನ ವಿದ್ಯಾ ಕೊಟ್ಟು ಮದುವೆ ಕರಿಬೇಕು ಅಂತ ಹೇಳಿ ಭದ್ರ ಅನ್ಕೊಂತಾನೆ. ಅಲ್ಲ, ನಿಮ್ಮ ಹೆಸರು ನಮ್ಮ ಮನೆಯಲ್ಲಿ ಅಂತ ಲಗ್ನ ಪತ್ರಿಕೆಯಲ್ಲಿ ಹಾಕ್ಸಿದೀವಿ ಅಲ್ವಾ, ಮತ್ತೆ ಯಾಕೆ ಹೆಸರು ಬರೆಯೋದು ಅಂತ ಹೇಳಿ ಭದ್ರ ಅನ್ಕೊಂತಾ ಇರ್ತಾನೆ. ಮುಖ್ಯವಾದವರು ಅವರೇ ಬರ್ತಾರೆ ಮದುವೆಗೆ, ಅದಕ್ಕೆ ಕರಿಬೇಕಾ ಅಂತ ಹೇಳಿ ಭದ್ರ ಒಬ್ನೇ ಮಾತಾಡ್ಕೊಂತಾ ಇರ್ತಾನೆ. ಆಗ ವಿದ್ಯೆ ಇದ್ದು ಮುಹೂರ್ತಕ್ಕೆ ಇನ್ನೂ ತುಂಬಾ ಸಮಯ ಇದೆ, ಮುಖ್ಯವಾದ ಹೆಸರನ್ನ ಲಗ್ನ ಪತ್ರಿಕೆಯಲ್ಲಿ ಬರೀಲೋ ಬೇಡವೋ ಅಂತ ಯೋಚನೆ ಮಾಡ್ತಾ ಹಾಗೆ ನಿಂತಿರಿ ಅಂತ ಹೇಳಿ ವಿದ್ಯಾ ಕಾಲೇಜ್ಗೆ ಹೊರಡ್ತಾಳೆ. ಇತ್ತ ಕ್ವಾಟ್ಲೆ ಇದ್ದು ಆ ಲಾಡ್ಜ್ ಎದುರುಗಡೆ ಹೊರಗಡೆ ಬಂದು ನಿಂತ್ಕೊಂಡು ಆ ಕಡೆ ಈ ಕಡೆ ನೋಡ್ತಾ ಇರ್ತಾನೆ. ಏನಾದರೂ ಗೊತ್ತಾಗ್ಬೋದಾ, ತಿಳ್ಕೊಬೋದು ಏನಾದರೂ ಅಂತ ಹೇಳಿ ಕ್ವಾಟ್ಲೆ ನಿಂತಿರ್ತಾನೆ. ಅಷ್ಟರಲ್ಲಿ ಯಾರೋ ಒಬ್ರು ಆಟೋದಿಂದ ಬಂದು ಇಳಿತಾರೆ. ಆ ಆಟೋದಲ್ಲಿ ಬಂದವರು ಆಟೋ ಡ್ರೈವರ್ಗೆ ದುಡ್ಡು ಕೊಡದೆ ಹಾಗೆ ಸತಾಯಿಸಿ ಹೋಗ್ತಾರೆ. ಆಗ ಆಟೋ ಡ್ರೈವರ್ ಇದ್ದು ಅವ್ರಿಗೆ ಬೈತಾ ಇರ್ತಾನೆ. ಕ್ವಾಟ್ಲೆ ಇದ್ದು, ಅಣ್ಣ ಯಾಕೆ ಅವ್ರಿಗೆ ಬೈತಾ ಇದ್ದೀರಾ, ಏನಾಯ್ತು ಅಂತ ಹೇಳಿ ಕ್ವಾಟ್ಲೆ ಕೇಳ್ತಾ ಇರ್ತಾನೆ. ಅಯ್ಯೋ ಅಣ್ಣ, ಮೊದಲೇ ಇವಾಗ ಅವ್ರು ನಮ್ಮ ಆಟೋದಾಗ ಬಂದು ದುಡ್ಡು ಕೊಟ್ಟಿಲ್ಲ, ಅದೇ ಟೆನ್ಷನಲ್ಲಿ ನಾನಿದ್ದೀನಿ, ಮತ್ತೇನು ನಿಂದು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಕ್ವಾಟ್ಲೆ ಇದ್ದು, ತಗೊಳ್ಳಿ ಅಣ್ಣ ದುಡ್ಡನ್ನು, ಇದರಲ್ಲಿ 10,000 ಇದೆ, ಯಾಕೆ ಈ ರೀತಿ ಎಲ್ಲ ಆಗ್ತಾ ಇದೆ ಏನು ಅಂತ ಎಲ್ಲ ವಿಷಯ ನನಗೆ ಹೇಳಿ ಅಂತ ಹೇಳಿ ಕ್ವಾಟ್ಲೆ ಕೇಳ್ತಾನೆ. ಆಗ ಆಟೋ ಡ್ರೈವರ್ ಇದ್ದು, ಏನಣ್ಣ ಗೊತ್ತಿಲ್ಲ, ಇಲ್ಲಿ ಏನು ನಡೀತಾ ಇದೆನೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಈ ಲಾಡ್ಜಿಗೆ ಬರೋರೆಲ್ಲ ಹೆಣ್ಮಕ್ಳು ಬರುವಾಗ ಖುಷಿಯಲ್ಲೇ ಬರ್ತಾರೆ, ಹೋಗುವಾಗ ಕೂಡ ಖುಷಿಯಲ್ಲೇ ಹೋಗ್ತಾರೆ, ಆದರೆ ಒಂದು ವಾರ ಬಿಟ್ಟು ಮತ್ತೆ ಹತ್ಕೊಂಡು ಬರ್ತಾರೆ, ಏನೋ ಗೊತ್ತಿಲ್ಲ ಅಂತ ಹೇಳಿ ಆಟೋ ಡ್ರೈವರ್ ಹೇಳ್ತಾ ಇರ್ತಾನೆ. ಹೌದಾ, ಯಾಕೆ ಈ ರೀತಿ ಎಲ್ಲ ಆಗ್ತಾ ಇದೆ ಅಂತ ಹೇಳಿ ಕ್ವಾಟ್ಲೆ ಕೇಳ್ತಾನೆ. ಆಗ ಆಟೋ ಡ್ರೈವರ್ ಇದ್ದು, ಇಲ್ಲ, ಪ್ರತಿಯೊಂದು ರೂಮ್ಗಳಿಗೂ ಕೂಡ ಹೆಣ್ಮಕ್ಳು ಇರುವಂಥ ರೂಮ್ಗಳಿಗೆ ಕ್ಯಾಮ್ರಾನ ಫಿಕ್ಸ್ ಮಾಡಿರ್ತಾರೆ. ಆ ಹೆಣ್ಮಕ್ಳು ಡ್ರೆಸ್ ಚೇಂಜ್ ಮಾಡೋದಾಗಿರ್ಬೋದು, ವಾಶ್ರೂಮ್ಗೆ ಹೋಗಿರ್ಬೋದು, ಎಲ್ಲದೂ ಪ್ರತಿಯೊಂದನ್ನು ವಿಡಿಯೋ ಮಾಡಿಕೊಂಡು ಆಮೇಲೆ ಆ ಹೆಣ್ಮಕ್ಳಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾನೆ. ಆಗ ಕ್ವಾಟ್ಲೆ ಇದ್ದು, ಹೌದಾ, ಇಷ್ಟೆಲ್ಲ ನಡೀತಾ ಇದ್ದಾನ ಅಂತ ಹೇಳಿ ಕೇಳ್ತಾನೆ. ಈತ ಕ್ವಾಟ್ಲೆ ಇದ್ದು ವಿದ್ಯನ್ಗೆ ಫೋನ್ ಮಾಡ್ತಾನೆ. ಹೇಳಿ ಅಣ್ಣ ಅಂತ ವಿದ್ಯೆ ಕೇಳ್ತಾ ಇರ್ತಾಳೆ. ಅತ್ಗೆಮ್ಮ, ಚೆಲುವಣ್ಣ ಹೇಳ್ದಾಗೆ ಅವನು ಶುದ್ಧ ಲಫಂಗ ಇದ್ದಾನೆ. ಬರೀ ಲಫಂಗ ಅಲ್ಲ ಅತ್ಗೆಮ್ಮ, ಅವ್ನು ಮಾಡೋ ಕೆಲಸ ಕೇಳಿದ್ರೆ ರಕ್ತ ಕುದೀತಾ ಇದೆ. ಏನಣ್ಣ ಹೇಳ್ತಾ ಇದೀಯಾ, ಅಂತದೇನ್ ಮಾಡ್ತಾನೆ ಅಂತ ಹೇಳಿ ವಿದ್ಯೆ ಕೇಳ್ತಾ ಇರ್ತಾಳೆ. ಆಗ ಕ್ವಾಟ್ಲೆ ಇದ್ದು, ನಾ ಎಲ್ಲೋ ಈ ಹೋಟೆಲ್ನಲ್ಲಿ ದಂಧೆ ನಡೀತಾ ಇದೆ ಅಂತ ಅನ್ಕೊಂಡಿದ್ದೆ, ಆದರೆ ಈ ಹೋಟೆಲ್ನಲ್ಲಿ ನಡೀತಾ ಇರೋದು ಮಾನವಂತ ಹೆಣ್ಮಕ್ಳು ಮನೆತನದ ಮಾನಹರಸ್ ನಡೀತಾ ಇದೆ. ಅವರೆಲ್ಲ ಈ ರೀತಿ ಮಾಡ್ತಾ ಇದಾರಂತೆ ಅತ್ಗೆಮ್ಮ, ವಿಡಿಯೋ ಮಾಡ್ಕೊಂಡು ಹೆಣ್ಮಕ್ಳದ ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದಾರಂತೆ ಅಂತ ಎಲ್ಲ ಸತ್ಯನು ಕ್ವಾಟ್ಲೆ ವಿದ್ಯನ್ಗೆ ಹೇಳ್ತಾನೆ. ಆಗ ವಿದ್ಯೆ ಇದ್ದು, ಅಂಥವ್ರು ಮಾತ್ರ ಸುಮ್ಮನೆ ಬಿಡಬಾರ್ದು ಅಣ್ಣ, ನಾನು ಇವಾಗಲೇ ಅಲ್ಲಿಗೆ ಬರ್ತೀನಿ ಅಂತ ವಿದ್ಯೆ ಹೇಳ್ತಾಳೆ. ಆಗ ಕ್ವಾಟ್ಲೆ ಇದ್ದು, ಅಯ್ಯೋ ಬೇಡ ಅತ್ಗೆಮ್ಮ, ಈ ನನ್ನ ಮಕ್ಕಳನ್ನ ನಾನೇ ನೋಡ್ಕೊತೀನಿ. ಇಷ್ಟು ದಿನ ಹೆಣ್ಮಕ್ಳು ಬಾಳಲ್ಲಿ ಆಟ ಆಡಿದ್ದಾರೆ, ಕಣ್ಣೀರು ಹಾಕ್ಸಿದ್ದಾರೆ, ಅದಕ್ಕೆಲ್ಲ ಇವತ್ತು ಒಟ್ಟಿಗೆ ಉತ್ತರ ಕೊಡ್ತೀನಿ, ನೊಂದಿರೋ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಕ್ವಾಟ್ಲೆ ಹೇಳ್ತಾನೆ. ಆಗ ವಿದ್ಯೆ ಇದ್ದು, ಒಳ್ಳೆಯವ್ರಂಗೆ ವೇಷ ಹಾಕೊಂಡು ನಮ್ಮನೆ ಹೆಣ್ಮಗಳು ಬಾಳನ್ನ ಹಾಳು ಮಾಡೋದಕ್ಕೆ ಬಂದಿದ್ದಾನೆ ಅಲ್ವಾ, ಅವನಿಗೆ ಸರಿಯಾದ ಪಾಠ ಕಲಿಸ್ಬೇಕು ಅಂತ ವಿದ್ಯೆ ಹೇಳ್ತಾಳೆ. ವಿದ್ಯೆ ಆ ರೀತಿ ಹೇಳಿದ ತಕ್ಷಣ ಕ್ವಾಟ್ಲೆಗೆ ವಿನಂತಿ ಅದೇ ಲಾಡ್ಜ್ಗೆ ಬಂದಿರೋದು ನೆನಪಾಗುತ್ತೆ. ಆಗ ಕ್ವಾಟ್ಲೆ ಇದ್ದು, ಅಯ್ಯೋ ಎಂತ ಕೆಲಸ ಆಗೋಯ್ತು ಅದಕ್ಕೆ, ನಮ್ಮನೆ ಹೆಣ್ಮಕ್ಳು ಅಂದ ತಕ್ಷಣ ನೆನಪಿ ಬಂತು, ವಿನಂತಿ ಬೇರೆ ರಾತ್ರಿ ಬಂದು ಇಲ್ಲೇ ರೂಮ್ ಮಾಡ್ಕೊಂಡಿದ್ದಾಳೆ ಅಂತ ಕ್ವಾಟ್ಲೆ ಹೇಳ್ತಾನೆ. ಆಗ ವಿದ್ಯೆ ಇದ್ದು, ಅಯ್ಯೋ ಎಂತ ಕೆಲಸ ಆಗೋಯ್ತು ಅಣ್ಣ, ಮೊದ್ಲು ಹೋಗಿ ಅವ್ರನ್ನ ಕಾಪಾಡಿ, ಅವಳು ಏನಾದ್ರೂ ಅವ್ರ ಬಲೆಗೆ ಬಿದ್ಬಿಟ್ರೆ ಆಮೇಲೆ ತುಂಬಾ ಕಷ್ಟ ಆಗೋಗುತ್ತೆ ಅಂತ ವಿದ್ಯೆ ಹೇಳ್ತಾಳೆ. ಆಗ ಕ್ವಾಟ್ಲೆ ಇದ್ದು, ಸರಿ ಅದಕ್ಕೆ ನೀವು ಹೇಳ್ದಾಗೆ ಮಾಡ್ತೀನಿ ಅಂತ ಹೇಳಿ ರೂಮ್ ಕಡೆ ಹೊರಡೋಗ್ತಾನೆ. ಇತ್ತ ಮನೆಯವರೆಲ್ಲರೂ ರೆಡಿಯಾಗಿ ಇನ್ನೇನು ಕಣ್ಮಣಿ ಮದುವೆಗೆ ಹೋಗ್ಬೇಕು ಅಂತ ಹೇಳಿ ಸಿದ್ಧ ಆಗಿ ಕೂತಿರ್ತಾರೆ. ಅಷ್ಟರಲ್ಲಿ ಮೋನ ಅಣ್ಣ ಎದ್ದು, ಏನಮ್ಮ ಇದು ಈ ರೀತಿ ಮಾತಾಡ್ತಾ ಇದ್ದೀರಾ, ಮಗಳು ಅಂತ ಹೇಳಿ ನನಗೆ ಹೇಳಿದಾಗೆ ಮದುವೆ ತಯಾರಿ ಮಾಡಿದೀರಾ, ನೆಂಟನ್ ಕರ್ದಂಗ್ ಕರ್ದಿದ್ದೀರಾ, ಇದು ಸರಿನಾ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಆಗ ಮೋನ ಇದ್ದು, ಅಯ್ಯೋ ಅಣ್ಣ, ಒಳ್ಳೆ ಸಂಬಂಧ ಬಂತು ಅಲ್ವಾ, ಅದಕ್ಕೆ ದಿಢೀರ್ನ ಮದುವೆ ಫಿಕ್ಸ್ ಮಾಡಿದ್ವಿ ಅಷ್ಟೇ, ಅದು ಬಿಟ್ರೆ ಇನ್ನೇನು ಇಲ್ಲ, ನಿನಗೆ ಮದುವೆಗೆ ಹೇಳ್ಬಾರ್ದು ಅಂತ ಏನಿಲ್ಲ ಅಂತ ಹೇಳ್ತಾರೆ. ಆಗ ಮೋನ ಅಣ್ಣ ಇದ್ದು, ನೋ ಇದು ಕರೆಕ್ಟ್ ಅಲ್ಲ ಅಂತ ಹೇಳ್ತಾರೆ. ಅಷ್ಟರಲ್ಲೇ ಶಿವರಾಮೇಗೌಡರಿದ್ದು, ನೋಡು ಬಾಬಾ, ಅವಳು ನಮ್ಮ ಮಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಮಗಳು, ನಿಮ್ಮನೆ ಅಪ್ಪ ಅವ್ವ ಅಂದ್ಕೊಂಡಿದ್ದಾಳೆ, ಅದಲ್ಲದೆ ಮದ್ವೆನ ನೀವೇ ನಡೆಸ್ಕೊಳ್ಬೇಕು, ಕನ್ಯಾದಾನ ಕೂಡ ನೀವೇ ಮಾಡ್ಬೇಕು, ಅದಕ್ಕೇನೆ ಕರ್ಸಿದೀವಿ ನೋಡಿ, ಈ ಕೋಪ ಗೀಪ ಎಲ್ಲ ಬಿಟ್ಬಿಟ್ಟು ಮುಂದೆ ಏನಾಗ್ಬೇಕೋ ಅದನ್ನ ನೋಡಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಆಗ ಮೋಹನ ಅಣ್ಣ ಇದ್ದು, ಸರಿ ಆಯ್ತು, ಒಳ್ಳೆ ಸಂಬಂಧ ಅಂತ ಹೇಳ್ತಾ ಇದ್ದೀರಾ, ಹಾಗಾಗಿ ನಾನು ಒಪ್ಕೊಂತಾ ಇದ್ದೀನಿ ಅಂತ ಹೇಳ್ತಾರೆ. ಸರಿ ಆಯ್ತು, ಇನ್ನೇನು ಟೈಮ್ ಆಯ್ತು, ಹೊರಡೋಣ ಎಲ್ಲರೂ ರೆಡಿಯಾಗಿ ಪೂಜೆ ಮುಗಿಸ್ಕೊಂಡು ಅಂತ ಹೇಳಿ ಶಿವರಾಮೇಗೌಡರು ಹೇಳ್ತಾರೆ. ಸರಿ ಆಯ್ತು ಅಂತ ಮನೆಯವರೆಲ್ಲರೂ ದೇವ್ರ ಹತ್ರ ಹೋಗಿ ಪೂಜೆ ಮುಗಿಸ್ಕೊಂಡು ಕಣ್ಮಣಿನ ಕರ್ಕೊಂಡು ಚಿತ್ರದ ಕಡೆ ಹೊರಡ್ತಾರೆ. ಕಣ್ಮಣಿ ಕೂಡ ದೇವ್ರ ಹತ್ರ ಬೆಳ್ಕೊಂತಾ ಇರ್ತಾಳೆ. ದೇವ್ರೆ, ನನ್ನ ಆಸೆ ಪ್ರಕಾರ ನಾನು ಓಡೋಗಿ ಮದುವೆ ಮಾಡ್ಕೊತಾ ಇದ್ದೀನಿ, ಇದರಿಂದ ಯಾವ ತೊಂದರೆ ಸಮಸ್ಯೆ ಬರದ ಹಾಗೆ ನಿನ್ನೆ ನೋಡ್ಕೋ ಅಂತ ಹೇಳಿ ಕೇಳ್ತಾರೆ. ಅಷ್ಟರಲ್ಲಿ ಚಂಪಾ ಇದ್ದು, ಈ ಮದುವೆ ಸಂಭ್ರಮದಲ್ಲಿ ವಿದ್ಯಾ ಅಕ್ಕನೂ ಇದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು, ಹಠ ಮಾರಿ ಬರ್ತಾಳೋ ಇಲ್ವೋ ಮದ್ವೆಗೆ ಅಂತ ಮನ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾಳೆ. ಸರಿ ಆಯ್ತು, ಎಲ್ಲ ಕಾರ್ ಹತ್ತಿ ಅಂತ ಹೇಳಿ ಶಿವರಾಮೇಗೌಡರು ಹೇಳ್ತಾರೆ. ಇನ್ನೇನು ಮೋನ ಇದ್ದು ಕಾರ್ ಹತ್ಬೇಕು ಅಂತ ಹೋಗ್ತಾರೆ. ಅಲ್ಲಿರುವಂತ ವಸ್ತುಗಳನ್ನೆಲ್ಲ ನೋಡಿ ರಾಕಿಗೆ ಹೇಳ್ತಾರೆ. ಏನಪ್ಪಾ ರಾಕಿ, ಇಷ್ಟೆಲ್ಲ ವಸ್ತುಗಳನ್ನ ಇಟ್ಟಿದೀಯಾ, ಒಬ್ರೇ ಕುತ್ಕೋಬೇಕು, ಅಷ್ಟು ಜಾಗ ಮಾತ್ರ ಇದೆ ಅಂತ ಹೇಳ್ತಾಳೆ. ಈಶ್ವರಿ ಇದ್ದು, ಏನೆಲ್ಲ ಮುಖ ನೋಡ್ತಾ ಇದೀಯಾ ರಾಕಿ, ಆ ಸಾಮಾನುಗಳನ್ನೆಲ್ಲ ತೆಗೆದು ಬೇರೆ ಕಾರ್ಗೆ ಶಿಫ್ಟ್ ಮಾಡುವಂತ ಹೇಳಿ ಹೇಳ್ತಾರೆ. ಸರಿ ಅಮ್ಮವ್ರೆ ಅಂತೇಳಿ ರಾಕಿ ಇನ್ನೇನು ಆ ಕಾರಲ್ಲಿ ಇರುವಂತ ವಸ್ತುಗಳನ್ನೆಲ್ಲ ತೆಗೆದು ಬೇರೆ ಕಾರ್ಗೆ ಇಡೋದಕ್ಕೆ ಅಂತ ಹೇಳಿ ಹೋಗ್ತಾನೆ. ಅಷ್ಟರಲ್ಲಿ ಅಮ್ಮಮ್ಮ ಇದ್ದು, ಬೇಡ
ಬೇಡ, ಆ ವಸ್ತುಗಳನ್ನ ಮತ್ತೆ ಜಾಗ ಬದಲಿ ಮಾಡಬೇಡಿ, 3 ಜಾಗನ ಬದಲಿ ಮಾಡ್ದಂಗೆ ಆಗುತ್ತೆ, ಅದೇ ಕಾರಲ್ಲಿ ಇರಲಿ ಅಂತೇಳಿ ಅಮ್ಮಮ್ಮ ಹೇಳ್ತಾರೆ. ಸರಿ ಆಯಿತು, ನಮ್ಮ ಮನೇಲಿ ಏನು ಅದು ಒಂದೇ ಕಾರ್ಗಳು ಇದಾವಲ್ವ, ಬೇರೆ ಕಾರಲ್ಲಿ ಎಲ್ಲರೂ ಹೋದ್ರಾಯ್ತು ಅಂತ ಶಿವರಾಮೇಗೌಡರು ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಶಿವರಾಮೇಗೌಡರು ಇದ್ದು ಈ ಕ್ವಾಟ್ಲೆ ಎಲ್ಲಿ ಹೋದ, ಕಣ್ಮಣಿನ ಕರ್ಕೊಂಡು ಹೋಗೋದಕ್ಕೆ ಅಂತ ಹೇಳಿ ಕೇಳ್ತಾರೆ. ಆಗ ಈಶ್ವರ ಇದ್ದು ಅವನು ಛತ್ರದಲ್ಲಿದ್ದಾನೆ ಅಂತ ಹೇಳಿ ಹೇಳ್ತಾಳೆ. ಹೌದಾ, ಸರಿ ಆಯಿತು, ಹಾಗಾದರೆ ಮೋನ ನೀನು ಕಣ್ಮಣಿ ಮತ್ತು ಈಶ್ವರಿ ಎಲ್ಲರೂ ಒಂದು ಕಾರಲ್ಲಿ ಹತ್ತಿ ಅಂತ ಹೇಳಿ ಶಿವರಾಮೇಗೌಡರು ಹೇಳ್ತಾರೆ. ಆಗ ಕಣ್ಮಣಿಗೆ ಶಾಕ್ ಆಗುತ್ತೆ. ಅಲ್ಲ ಅಪ್ಪ, ಇಷ್ಟೆಲ್ಲ ಕಾರ್ ಡೆಕೋರೇಷನ್ ಮಾಡಿಸಿ ಮದುಮಗಳನ್ನ ಕಾರಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಇಷ್ಟೆಲ್ಲ ಡೆಕೋರೇಷನ್ ಮಾಡಿಸಿದ್ದೀರಾ, ಅಂಥದ್ರಲ್ಲಿ ಇವಾಗ ನಾನು ಬೇರೆ ಕಾರಲ್ಲಿ ಹೋದ್ರೆ ಸರಿ ಇರುತ್ತಾ ಅಂತ ಹೇಳಿ ಕಣ್ಮಣಿ ಕೇಳ್ತಾ ಇರ್ತಾಳೆ. ಸರಿ ಆಯಿತು, ಹಾಗಾದರೆ ಭದ್ರ ನೀನೇ ಕಣ್ಮಣಿನ ಕರ್ಕೊಂಡು ಬಾ ಅಂತ ಹೇಳಿ ಶಿವರಾಮೇಗೌಡರು ಹೇಳ್ತಾರೆ. ಆಗ ಕಣ್ಮಣಿ ಮತ್ತು ರಾಖಿಗೆ ಶಾಕ್ ಆಗುತ್ತೆ. ಇದೇನಿದು, ನಾವಿಬ್ರು ಹೋಗಬೇಕು ಅಂತ ಅಂದ್ಕೊಂಡ್ರೆ ಅಪ್ಪ ಮತ್ತೆ ಭದ್ರನ ಕಳಿಸ್ತಾ ಇದ್ದಾರೆ ಅಂತ ಕಣ್ಮಣಿ ಮನಸ್ಸಲ್ಲೇ ಅನ್ಕೊತಾ ಇರ್ತಾಳೆ. ಅಷ್ಟರಲ್ಲಿ ಭದ್ರ ಇದ್ದು, ಇಲ್ಲ ಅಪ್ಪಯ್ಯ, ನನಗೆ ಒಂದು ಸ್ವಲ್ಪ ಬೇರೆ ಕೆಲಸ ಇದೆ, ಆ ಕೆಲಸ ಮುಗಿಸ್ಕೊಂಡು ನಾನು ಹಾಗೆ ಬಂದ್ಬಿಡ್ತೀನಿ, ಕಣ್ಮಣಿನ ಕರ್ಕೊಂಡು ಹೋಗೋದಕ್ಕೆ ನನಗೆ ಆಗೋದಿಲ್ಲ ಅಂತ ಹೇಳಿ ಭದ್ರ ಹೇಳ್ತಾನೆ. ಆಗ ಶಿವರಾಮೇಗೌಡರಿದ್ದು, ಸರಿ ಆಯಿತು, ಇನ್ಯಾರಿದ್ದಾರೆ, ರಾಖಿ ಇದ್ದಾನೆ ಅಲ್ವಾ, ರಾಖಿ ನೀನು ಕರ್ಕೊಂಡು ಹುಷಾರಾಗಿ ಮುಂದೆ ಹೋಗ್ತಾ ಇರು, ನಿನ್ನಿಂದನೇ ನಾವು ಬರ್ತೀವಿ ಅಂತ ಹೇಳ್ತಾರೆ. ಸರಿ ಅಂತ ಹೊರಡ್ತಾರೆ. ಇತ್ತ ವಿನಂತಿ ರೂಮಲ್ಲಿ ಮಲಗಿರ್ತಾಳೆ. ಅಷ್ಟರಲ್ಲಿ ಕ್ವಾಟ್ಲೆ ಬಂದು ರೂಮಿಂದ ಆಚೆ ಎಳ್ಕೊಂಡು ಹೋಗ್ತಾನೆ. ಯಾಕೆ ಈ ರೀತಿ ಎಳ್ಕೊಂಡು ಹೋಗ್ತಾ ಇದೆಯಾ, ಏನಾಯ್ತು ಅಂತ ವಿನಂತಿ ಕೇಳ್ತಾಳೆ. ಆಗ ಕ್ವಾಟ್ಲೆ ಇದ್ದು, ನೋಡು, ನಾ ಹೇಳ್ತಾ ಇರೋದನ್ನ ಸರಿಯಾಗಿ ಕೇಳಿಸ್ಕೊ ಅಂತ ಹೇಳಿ ಅಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡಿರೋದು, ಆ ಲಾಡ್ಜಲ್ಲಿ ಏನೇನು ನಡೀತಾ ಇದೆ ಅದನ್ನೆಲ್ಲದನ್ನು ಕ್ವಾಟ್ಲೆ ಎದ್ದು ವಿನಂತಿಗೆ ಹೇಳ್ತಾನೆ. ಆಗ ವಿನಂತಿಗೆ ಶಾಕ್ ಆಗುತ್ತೆ. ಅಯ್ಯೋ, ನಾನು ಬೇರೆ ಅಂತ ಹೇಳಿ ವಿನಂತಿ ಹೇಳ್ತಾ ಇರ್ತಾಳೆ. ಏನಾಯ್ತು ಅಂತ ಕ್ವಾಟ್ಲೆ ಕೇಳ್ತಾನೆ. ಆಗ ವಿನಂತಿ ಇದ್ದು, ಇಲ್ಲ, ನಾನು ಬ್ಯಾಗನ್ನು ಅಲ್ಲಿ ಮಡಗಿದ್ದೆ, ಆದರೆ ರಾತ್ರಿ ಬಂದು ಆ ಬ್ಯಾಗ್ ಅಲ್ಲಿ ಇಡಬೇಡಿ ಅಂತ ಹೇಳಿ ಕೆಳಗಡೆ ಇಟ್ಟೋದ ಅಂತ ಹೇಳಿ ಹೇಳ್ತಾಳೆ. ಆಗ ಕ್ವಾಟ್ಲೆ ಇದ್ದು, ನೋಡು, ನಿನಗೇನೋ ಆಗಬಾರ್ದು ಅಂತ ಹೇಳಿ ಅದಕ್ಕೆ ಅಮ್ಮ ನಿನ್ನ ಕಾಪಾಡೋದಕ್ಕೆ ಹೇಳಿದ್ದಾರೆ, ಅದಕ್ಕೆ ಓಡ್ ಬಂದೆ ಅಂತ ಹೇಳಿ ಕ್ವಾಟ್ಲೆ ಹೇಳ್ತಾನೆ. ಆಗ ವಿನಂತಿ ಇದ್ದು, ಅವಳು ಹೇಳಿದ್ಲು ಅಂತ ನೀನೇ ನನ್ನ ಕಾಪಾಡೋದು ಬೇಡ, ಆಮೇಲೆ ನನ್ನ ಕಾಪಾಡಿದೆ ಅಂತ ಹೇಳಿ ಅವಳೇನು ಹೆಸರು ತಗೊಳ್ಳೋದು ಬೇಡ ಅಂತ ಹೇಳಿ ವಿನಂತಿ ಹೇಳ್ತಾ ಇರ್ತಾಳೆ. ಆಗ ಕ್ವಾಟ್ಲೆ ಇದ್ದು, ನೋಡು, ಈ ರೀತಿ ಸಣ್ಣತನದ ವಿಚಾರನ ಮಾಡೋದನ್ನ ಮೊದಲು ಬಿಡು, ಅವರು ಎಲ್ರಿಗೂ ಒಳ್ಳೇದನ್ನೇ ಬಯಸ್ತಾರೆ ಹೊರತು ಸ್ವಾರ್ಥದಿಂದ ಯೋಚನೆ ಮಾಡೋದಿಲ್ಲ, ಅವ್ರಿಗೆ ಹೆಸರು ಬೇಕು ಅಂತ ಹೇಳಿದ್ರೆ ಎಲ್ಲರ ಎದುರುಗಡೆ ಬಂದು ನಾನೇ ಮಾಡಿದ್ದೆ ಇದೆಲ್ಲ ಅಂತ ಹೇಳ್ತಾ ಇದ್ರು ಅಂತ ಹೇಳಿ ಕ್ವಾಟ್ಲೆ ಹೇಳ್ತಾನೆ. ಆಗ ವಿನಂತಿ ಇದ್ದು, ಅಪ್ಪ ತಂದೆ, ಇವಾಗ ನೀನು ಕುಯ್ಕೊಂಡು ನಿಂತ್ಕೋಬೇಡ, ಇವಾಗ ಆ ಪಾಪಿಗಳನ್ನ ಏನ್ ಮಾಡೋಣ ಹೇಳು ಅಂತ ಹೇಳಿ ವಿನಂತಿ ಕೇಳ್ತಾಳೆ. ಆಗ ಕ್ವಾಟ್ಲೆ ಇದ್ದು, ಸದ್ಯಕ್ಕೆ ಅತ್ತಿಗೆಮ್ಮ ಅವ್ರನ್ನ ಸಾಕ್ಷಿ ಸಮೇತವಾಗಿ ಹಿಡಿಯೋದಕ್ಕೆ ಹೇಳಿದ್ದಾರೆ ಅಂತ ವಿನಂತಿ ಮತ್ತೆ ಕ್ವಾಟ್ಲೆ ಇಬ್ರು ಯಾವ್ದೋ ಒಂದು ಪ್ಲಾನ್ ಅನ್ನ ರೆಡಿ ಮಾಡ್ಕೊಂತಾರೆ. ಈತ ವಿನಂತಿ ಇದ್ದು ಅವ್ರ ಓನ್ ಜೊತೆ ಫೋನ್ ನಲ್ಲಿ ಮಾತಾಡ್ತಾ ಇರೋ ಹಾಗೆ ನಾಟಕ ಮಾಡ್ಕೊಂಡು ಬಟ್ಟೆಗಳನ್ನ ತೆಗಿತಾ ಇರ್ತಾಳೆ. ಸ್ನಾನಕ್ಕೆ ಹೋಗ್ತಾ ಇದ್ದೀನಿ, ಬಟ್ಟೆ ತೆಗಿತಾ ಇದ್ದೀನಿ ಅಂತ ಹೇಳಿ ವಿನಂತಿ ಹೇಳ್ತಾ ಇರ್ತಾಳೆ. ಇವರು ಅಂದ್ರೆ ಕಣ್ಮಣಿ ಮದುವೆ ಮಾಡ್ಕೋಬೇಕಾಗಿರುವಂತ ಹುಡುಗ ಮತ್ತೆ ಅವ್ರ ಫ್ರೆಂಡ್ಸ್ ಎಲ್ಲರೂ ಮತ್ತೆ ಟಿವಿನ ಆನ್ ಮಾಡ್ತಾರೆ. ವಿನಂತಿ ಏನ್ ಮಾಡ್ತಾ ಇದ್ದಾಳೆ ಎಲ್ಲದನ್ನು ನೋಡ್ಬೋದು ಅಂತ ಹೇಳಿ ತುಂಬಾ ಖುಷಿಯಲ್ಲಿನೇ ಕಾದು ಕೂತ್ಕೊಂತಾರೆ. ಈತ ರಾಖಿ ಮತ್ತೆ ಕಣ್ಮಣಿ ಇದ್ದು ಕಾರಲ್ಲಿ ಹೋಗ್ತಾ ಇರ್ತಾರೆ. ಕಣ್ಮಣಿ ಇದ್ದು, ರಾಖಿ ಏನು ಸೀದಾ ಮಂಟಪಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದೀಯಾ, ನೋಡು, ಮಂಟಪಕ್ಕೆ ಒಂದ್ಸಲ ಹೋದ್ವಿ ಅಂತ ಹೇಳಿದ್ರೆ ಅಲ್ಲಿಂದ ತಪ್ಪಿಸ್ಕೊಂಬರೋದು ಸಾಧ್ಯ ಇಲ್ಲ, ಇವಾಗಲೇ ಬೇರೆ ಕಡೆ ತಗೊಂಡು ಹೋಗ್ಬಿಡು ಕಾರಣ ಅಂತ ಹೇಳಿ ಕಣ್ಮಣಿ ಹೇಳ್ತಾ ಇರ್ತಾಳೆ. ಆಗ ರಾಖಿ ಇದ್ದು, ಕಣ್ಮಣಿ ಯಾಕೆ ಈ ರೀತಿ ಹುಚ್ಚಿ ಥರ ಮಾತಾಡ್ತಾ ಇದೀಯಾ, ನಮ್ಮ ಹಿಂದೆನೇ ಅವ್ರ ಕಾರ್ ಕೂಡ ಬರ್ತಾ ಇದೆ, ಅವ್ರು ನಮ್ಮನ್ನ ಫಾಲೋ ಮಾಡ್ತಾ ಇದ್ದಾರೆ, ಇವಾಗ ಏನಾದರೂ ನಾವು ದಾರಿ ಬದಲಾಯಿಸಿದ್ವಿ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಾಗಲ್ವಾ, ಅವರು ನಮ್ಮಿಂದನೇ ಬರ್ತಾರೆ, ಗೊತ್ತಾಗುತ್ತೆ ಅಂತ ಹೇಳಿ ರಾಖಿ ಹೇಳ್ತಾನೆ. ಆಗ ಕಣ್ಮಣಿ ಇದ್ದು, ಮತ್ತೆ ಏನ್ ಮಾಡೋದು ಇವಾಗ ಅಂತ ಕೇಳ್ತಾ ಇರ್ತಾಳೆ. ಇವತ್ತಿನ ಸಂಚಿಕೆಯಲ್ಲಿ ಎಂಡ್ ಆಗುತ್ತೆ. ಇನ್ನು ನಾಳೆ ಸಂಚಿಕೆಯಲ್ಲಿ ರಾಖಿ ಒಂದು ಪ್ಲಾನ್ ಮಾಡ್ಕೊಂಡು ಕಾರಲ್ಲಿ ಡೀಸೆಲ್ ಖಾಲಿ ಆಗುತ್ತೆ, ಡೀಸೆಲ್ ಹಾಕಿಸ್ಬೇಕು ಅಂತ ಹೇಳಿ ಶಿವರಾಮೇಗೌಡರಿಗೆ ಕಾಲ್ ಮಾಡ್ತಾನೆ. ಹೇಳಪ್ಪ ರಾಖಿ ಅಂತ ಹೇಳಿ ಶಿವರಾಮೇಗೌಡರು ಕೇಳ್ತಾರೆ. ಆಗ ರಾಖಿ ಇದ್ದು, ಅದು ಯಜಮಾನ್ರೆ, ಡೀಸೆಲ್ ಖಾಲಿ ಆಗೋ ತರ ಇದೆ, ನಾನು ಹಾಕಿಸ್ಕೊಂಡ್ ಬರ್ತೀನಿ ಅಂತ ಹೇಳಿ ಹೇಳ್ತಾನೆ. ಸರಿಯಪ್ಪ ಆಯ್ತು, ಹಾಗಾದ್ರೆ ನೀನು ಡೀಸೆಲ್ ಹಾಕಿಸ್ಕೊಂಡು ಸೀದಾ ಮಂಟಪಕ್ಕೆ ಬಂದ್ಬಿಡು, ನಾವು ಹೋಗಿರ್ತೀವಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಸರಿ ಆಯ್ತು ಅಂತ ಹೇಳಿ ರಾಖಿ ಮತ್ತೆ ಮಣಿ ಇಬ್ರು ಬೇರೆ ಕಡೆ ಹೊರಡ್ತಾರೆ. ಇತ್ತ ವಿದ್ಯೆ ಇದ್ದು ಹೋಟೆಲಲ್ಲೇ ಮಾಡ್ತಾ ಇರ್ತಾಳೆ ಅಲ್ವಾ, ರೋಡಲ್ಲಿ ನಿಂತ್ಕೊಂಡು ಬರೋರ್ನ ಹೋಗೋರ್ನ ಊಟ ಟಿಫನ್ಗೆ ಕರಿತಾ ಇರ್ತಾಳೆ. ಅದೇ ಜಾಗದಲ್ಲಿ ರಾಖಿ ಮತ್ತೆ ಕಣ್ಮಣಿ ಇಬ್ರು ಹೋಗ್ತಾ ಇರುವಂತ ಕಾರ್ ಬರುತ್ತೆ. ಆಗ ವಿದ್ಯನ್ಗೆ ಶಾಕ್ ಆಗುತ್ತೆ. ಏನಿದು, ರಾಖಿ ಅಣ್ಣ ಕಣ್ಮಣಿನ ಕರ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ವಿದ್ಯೆ ಶಾಕಲ್ಲೇ ನೋಡ್ತಾ ಇರ್ತಾಳೆ. ಕೊನೆಗೂ ವಿದ್ಯಾ ರಾಖಿ ಮತ್ತೆ ಕಣ್ಮಣಿನ ತಡೆದು ಕಣ್ಮಣಿ ಮದುವೆ ಮಾಡ್ಕೋಬೇಕಾಗಿರುವಂತ ಹುಡುಗ ಎಂತ ಮೋಸಗಾರ ಅನ್ನೋದನ್ನ ಎಲ್ರಿಗೂ ತಿಳಿಸಿ ಕಣ್ಮಣಿ ಮತ್ತೆ ರಾಖಿ ಮದ್ವೆನ ಮಾಡ್ತಾಳೆ. ಇವತ್ತಿನ ಸಂಚಿಕೆಯಲ್ಲಿ ಎಂಡ್ ಆಗುತ್ತೆ. ನೋಡೋಣ ನೆಕ್ಸ್ಟ್ ಸಂಚಿಕೆಯಲ್ಲಿ ಮತ್ತೆ ಏನಾಗುತ್ತೆ ಅಂತ. ಹಾಗಾದ್ರೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.